ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೀಡಿಂಗಲ್ಲಿ ನಾವು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಅವ್ರ ಮೈಂಡಲ್ಲಿ ನೀವಿದ್ದೀರಾ ಇಲ್ವಾ ನೋಡೋಣ. ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ ಆ್ಯಂಡ್ ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಓಕೆ, ಸೊ ಪಿತೃಪಕ್ಷ ನಡೀತಾ ಇದೆ. ಪ್ಲೀಸ್ ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲಲ್ಲಿ ನಾನು ಅಫರ್ಮೇಷನ್ಸ್ಗಳನ್ನು ಕೊಡ್ತಾ ಇದ್ದೀನಿ, ಗ್ರ್ಯಾಟಿಟ್ಯೂಡ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಒಂದು ಸ್ವಿಚ್ ಬೋರ್ಡನ್ನು ಹಾಕ್ತೀನಿ ನೋಡಿ, ಅದು ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಈಗ ನನ್ನ ಕ್ಲೈಂಟಿಗೆ ಅದು ಯಾವ ರೀತಿ ವರ್ಕ್ ಆಗಿದೆ ಅಂತ ತೋರಿಸ್ತೀನಿ. ಈ ಸ್ವಿಚ್ ಬೋರ್ಡನ್ನ ಬಳಸೋದ್ರಿಂದ ನೀವು ನಿಮ್ಮ ರಿಲೇಷನ್ಶಿಪ್ ಕೂಡ ಹೀಲ್ ಮಾಡ್ಕೋಬೋದು. ಸರ್ಪ್ರೈಸಿಂಗ್ ಆಗಿ ನಿಮ್ಮ ಪರ್ಸನ್ ನಿಮಗೆ ಮೆಸೇಜ್ ಮಾಡ್ಬೋದು ಅಥವಾ ಪ್ರೀತಿಯಿಂದ ಮಾತಾಡಿಸ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಜಸ್ಟ್ ಇದಂತ ಅಲ್ಲ, ಯಾವುದೇ ಥರದ ಸರ್ಪ್ರೈಸ್ ಕೂಡ ನಿಮಗೆ ಸಿಗೋವಂತಹ ಚಾನ್ಸಸ್ ಇದೆ. ಸೊ ನೋಡೋಣ, ಕಾರ್ಡ್ಸ್ ಪುಲ್ ಮಾಡ್ತೀನಿ. ನಿಮ್ಮ ಪರ್ಸನಿನ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಥವಾ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ರಾತ್ರಿ ಎಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಇಲ್ವಾ, ಗೆಟ್ ಟು ನೋ. ವಾವ್, ಏಸ್ ಆಫ್ ಕಪ್ಸ್ ಬಂದಿದೆ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ 5 ಕಾರ್ಡ್ಸು ತುಂಬ ಬ್ಯೂಟಿಫುಲ್ ಆದಂತಹ ಕಾರ್ಡ್ಸೇನೆ ಆ್ಯಕ್ಚುಲಿ. ಮ್ಯಾಜಿಷಿಯನ್ ಕಾರ್ಡ್ ಬಂದಾಗ ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಒಂದು ರೀಸನ್ಗೆ ನಿಮಗೂ ಪದೇ ಅವ್ರ ಬಗ್ಗೆ ಥಾಟ್ಸ್ ಬರ್ತಾ ಇರೋದು. ಓಕೆ, ಆ್ಯಂಡ್ ನೀವೊಂಥರ ಅವರ ಕ್ವೀನ್ ಅಂತಲೇ ಹೇಳಬಹುದು. ನಿಮ್ಮನ್ನು ಅವರು ಕ್ವೀನ್ ಆರ್ ಕಿಂಗ್ ಅಂದರೆ ಒಂದು ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಓಕೆನಾ, ಹಂಗೆ ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಅವರಿಗೆ ಲೈಫಲ್ಲಿ ಏನೋ ಒಂಥರ ಬರ್ಡನ್ಗಳಿದೆ, ಕಷ್ಟಗಳಿದೆ. ಅವರು ಆ ಒಂದು ಸಮಸ್ಯೆಯಿಂದ ಅವರಿಗೆ ಈ ಪ್ರೀತಿ ಅಥವಾ ಒಂದು ರಿಲೇಷನ್ಶಿಪ್, ಒಂದು ಸಂಬಂಧ, ಇದ್ರ ಕಡೆ ಗಮನ ಕಮ್ಮಿ ಇದೆ. ಈಗ ಅವರು ಏನೇ ಒಂದು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದ್ರೂ ಕೂಡ ಅವ್ರಿಗೆ ಬೇರೆ ಯೋಚನೆಗಳು ಭಾಳ ಇದೆ. ಬೇರೆ ಯೋಚನೆಗಳು ಏನು, ಒಂದು ಅರ್ನ್ ಮಾಡೋದಾಗಿರ್ಬೋದು ಅಥವಾ ಮನೇಲಿ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ಬೋದು ಅವ್ರಿಗೆ. ಆ ಹುಡುಗಿ ಬೇಡ, ಆ ಹುಡುಗ ಬೇಡ, ಅಥವಾ ಯಾವುದೋ ಥರ್ಡ್ ಪಾರ್ಟಿ ಇಶ್ಯೂ ಇರ್ಬೋದು. ಸೊ ಈ ರೀತಿ ಅವ್ರ ಮೈಂಡ್ ತುಂಬ ಡಿಸ್ಟರ್ಬ್ಡ್ ಆಗಿದೆ. ಅವರೇ ಒಂದು ಲೈಕ್ ಏನೋ ಅವ್ರ ಮನಸ್ಸಿಗೆ ತುಂಬ ಗಾಯ ಆಗೋಗಿದೆ. ಅವ್ರಿಗೆ ಏನು ಯೋಚನೆ ಮಾಡಬೇಕು, ಏನು ಆ್ಯಕ್ಷನ್ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂಚೆ ಎಲ್ಲ ಅವರು ತುಂಬ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ರು, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ತುಂಬ ಪ್ರೀತಿ ಕೇರು ತೋರಿಸ್ತಾ ಇದ್ರು. ಬಟ್ ಆಲ್ ಆಫ್ ಅ ಸಡನ್ ಈಗ ಒಂದು 8 ಮಂತ್ಸ್ ಆಗಿರ್ಬೋದು, ಕೆಲವರಿಗೆ 8 ವೀಕ್ಸ್ ಆಗಿರ್ಬೋದು. ನಾನು ಹೇಳಿದೆ ಅಲ್ವಾ, ಜನರಲ್ ಗೈಡೆನ್ಸ್. ಪ್ರೀತಿನೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾರೆ. ತುಂಬ ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಾರೆ. ಕೆಲವ್ರ ವಿಚಾರದಲ್ಲಿ ಅವರು ಹೇಗೆ ಬೇಕೋ ಆಗಿ ಹರ್ಟ್ ಆಗೋ ಥರ ಮಾತಾಡ್ತಿರ್ಬೋದು. ಇನ್ನು ಕೆಲವ್ರ ವಿಚಾರದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತೊಗೊಂಡು ಹೋಗಿರ್ಬೋದು. ಇನ್ನು ಕೆಲವ್ರ ವಿಚಾರದಲ್ಲಿ ನಿಮ್ಮನ್ನೇ ಬ್ಲೇಮ್ ಮಾಡ್ತಾ ಇರ್ಬೋದು. ಈ ರಿಲೇಷನ್ಶಿಪ್ ಹಾಳಾಗೋಕ್ಕೆ ನೀನೇ ಕಾರಣ, ಈ ರಿಲೇಷನ್ಶಿಪ್ ಹೀಗಾಗೋದಕ್ಕೆ ನೀನೇ ಕಾರಣ, ನೀನು ಸರಿ ಇಲ್ಲ, ಈ ರೀತಿ ನಿಮ್ಮ ಮೇಲೇ ಅವರು ಗೂಬೆ ಕೂರಿಸ್ತಾ ಇದ್ದಾರೆ. ಅದು ಅವರು ಬೇಕಂತ ಮಾಡ್ತಾ ಇಲ್ಲ. ಅವರಲ್ಲಿರುವಂತಹ ಕನ್ಫ್ಯೂಷನ್, ಅವರಲ್ಲಿರುವಂತಹ ಮೈಂಡ್ ಕನ್ಫ್ಯೂಷನ್ ಆಗಿ. ಓಕೆ, ಬಟ್ ಇಲ್ಲಿ ನೋಡಿ ನೀವು, ಏಸ್ ಆಫ್ ಕಪ್ಸ್ ಇದೆ. ಏಸ್ ಆಫ್ ಕಪ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ನಮಗೆ ಲವ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ನು ಒಂದು ತಿಂಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗ್ಬೋದು. ಓಕೆ, ಆದರೆ ಅವರ ಈ ಕನ್ಫ್ಯೂಷನ್ಗಳು ಕ್ಲಿಯರ್ ಆಗಬೇಕು. ಸೊ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ, ಇದು ಜನರಲ್ ಸಜೆಷನ್. ಓಕೆ, ಇನ್ ಕೇಸ್ ನಿಮ್ಮ ಪರ್ಸನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸೋಕ್ಕಾಯಿತು ಅಂತ ಹೇಳಿದ್ರೆ, ದಯವಿಟ್ಟು ಅವ್ರ ಜೊತೆ ಸಮಾಧಾನದಿಂದ ನಿಮ್ಮ ಲೈಫಲ್ಲಿ ಏನು ಕನ್ಫ್ಯೂಷನ್ ಇದೆ ಹೇಳಿ. ನಾನು ಅದನ್ನು ಕ್ಲಾರಿಫೈ ಮಾಡಿಕೊಡ್ತೀನಿ, ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಕ್ಲಾರಿಟಿ ತೊಗೊಳ್ಳೋಣ ಇಬ್ಬರು ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳಿ. ಓಕೆ, ಒಂದು ಹೆಲ್ದಿ ಡಿಸ್ಕಷನ್ ಇರಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ಸ್ವಿಚ್ ವರ್ಡ್ಸ್ಗಳಿದೆ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸ್ವಿಚ್ ವರ್ಡ್ಸ್ ಆರ್ ಲೈಕ್ ಮೋರ್ ಪವರ್ಫುಲ್. ಓಕೆ,
ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತೇ ಆಗೋದಿಲ್ಲ ನಿಮ್ಗೆ ಯಾವ ರೀತಿ ಚೇಂಜಸನ್ನು ನೋಡ್ತೀರಾ ಅನ್ನೋದು ನಿಮಗೆ ಐಡಿಯಾನೇ ಬರೋದಿಲ್ಲ. ಓಕೆ, ಸೊ ಈ ವ್ಯಕ್ತಿ ಏನು ಗೊತ್ತಾ, ಪಾಪ ಇವರು ಒಳ್ಳೆಯ ವ್ಯಕ್ತಿತ್ವನೇ, ಇವರು ಕ್ಯಾರೆಕ್ಟರ್ ವೈಸ್ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಇದ್ದಾರೆ. ಮೋಸ ಮಾಡಬೇಕು ಅನ್ನೋ ಒಂದು ಥಾಟ್ ಇಲ್ಲ. ಆದರೆ ಡೀಪ್ ವೂಂಡ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಆಳವಾದ ಗಾಯ ಆಗಿರೋದು ಈ ವ್ಯಕ್ತಿಗೆ. ಸೊ ಇವ್ರಿಗೇನೆ ಒಂಥರ ಯಾರನ್ನ ನಂಬಬೇಕು, ಈಗ ಆಪೋಸಿಟ್ ಯಾವ ಪರ್ಸನ್ ಬಂದರೂ ಕೂಡ ಇವ್ರಿಗೆ ನಂಬಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಥವಾ ನಂಬಿಕೆ ಅನ್ನೋದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಅದು ಬಿಕಾಸ್ ಆಫ್ ಅವ್ರದ್ದೇ ಓನ್ ಥಾಟ್ಸಿಂದ ಅವರೇ ಏನೇನೋ ಯೋಚನೆ ಮಾಡಿಕೊಂಡೇ ಇದನ್ನೆಲ್ಲ ಸಮಸ್ಯೆನ ಅವ್ರು ಮಾಡ್ಕೊಂಡಿರೋದು. ಓಕೆ, ಹಾಗಾದರೆ ಈ ಒಂದು ರಿಲೇಷನ್ಶಿಪ್ಪನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದಾದರೆ, ನಾ ಹೇಳ್ದಂಗೆ ಒಂದು ಕ್ಲಾರಿಟಿ ತೊಗೊಳ್ಳಿ, ಒಂದು ಮೆಚ್ಯೂರಿಟಿಯಿಂದ ಮಾತಾಡಿ ಅವ್ರ ಜೊತೆ ಸಾಧ್ಯವಾದರೆ. ಇನ್ನು ಕೆಲವರು ವಿಚಾರದಲ್ಲಿ ಇನ್ನೊಂದು ಹೇಗಾಗಿರ್ಬೋದು ಅಂದರೆ, ಯಾರಾದರೂ ಥರ್ಡ್ ಪಾರ್ಟಿ ಇದ್ದು ಅವರಿಗೆ ಹೇಳಿಕೊಡ್ತಾ ಇರ್ಬೋದು, ಅವ್ರು ನಿನಗೆ ರೈಟ್ ಪರ್ಸನ್ ಅಲ್ಲ, ನಾನು ನಿನಗೆ ರೈಟ್ ಪರ್ಸನ್, ಅಥವಾ ಆ ಪರ್ಸನಿಂದ ನಿನಗೇನೋ ಯೂಸ್ ಇಲ್ಲ, ಬೇಡ, ಈ ರೀತಿ. ಬಟ್ ಐ ಆಮ್ ಶ್ಯೂರ್ ಇಲ್ಲಿ ಮ್ಯಾಜಿಷಿಯನ್ ಮತ್ತು ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆ, ನಿಮ್ಮ ಹಳೆಯ ನೆನಪುಗಳು ಅವರಿಗಿದೆ. ಯಾರೇ ಆಗಲಿ ಅಷ್ಟು ಸುಲಭಕ್ಕೆ ಯಾವುದೇ ನೆನಪುಗಳನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಮೆಮೊರೀಸ್ ಅಂತ ಅನ್ನೋದು. ಅದು ಜಗಳ ಆಗಿರೋದಾಗಿರ್ಬೋದು, ನೀವು ಅಬ್ಸರ್ವ್ ಮಾಡಿ, ನಾವು ಯಾವುದನ್ನೇ ಎಷ್ಟೇ ಮರೆಯೋಕ್ಕೆ ಟ್ರೈ ಮಾಡಿದ್ರು ಕೂಡ ಬ್ಯುಸಿ ಲೈಫಲ್ಲಿ ಸ್ವಲ್ಪ ಮರ್ತಿರ್ತೀವಿ. ಬಟ್ ಸ್ವಲ್ಪ ನಮಗೇನಾದರೂ ಟೈಮ್ ಸಿಕ್ತಂದರೆ ನಾವು ಹುಟ್ಟಿದಾಗಿಂದ ಇಲ್ಲಿ ತನಕ ನಮ್ಮ ಲೈಫಲ್ಲಿ ಏನಿದೆ ಅದು ಒಂದ್ಸಲ ಹಿಂಗೆ ಒಂಥರ ಫ್ಲ್ಯಾಶ್ ಆಗಿ ಹೋಗ್ಬಿಡುತ್ತೆ. ಅದು ಒಳ್ಳೆ ಮ್ಯಾಟರ್ ಆಗಿರ್ಬೋದು ಅಥವಾ ಕೆಟ್ಟ ಮ್ಯಾಟರ್ ಆಗಿರ್ಬೋದು, ಅದು ಎಲ್ಲರಿಗೂ ಆಗುತ್ತೆ, ಅದು ವೆರಿ ವೆರಿ ಕಾಮನ್. ಬಟ್ ಅದನ್ನು ಅಲ್ಲಿಂದ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಮತ್ತೆ ಪಾಸಿಟಿವಿಟಿನ ತಂದ್ಕೊಂಡು ಜೀವನ ಮಾಡೋದೇ ರೈಟ್ ವೇ. ಓಕೆ, ಸೊ ಇಲ್ಲಿ ಅಷ್ಟೇ ಈ ವ್ಯಕ್ತಿಗೆ ಪಾಪ ಅವರು ಅಂದರೆ ಈ ಒಂಥರ ಮೇಲೆ ಎದ್ದೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಅಂದರೆ ಅವರು ಈ ಕನ್ಫ್ಯೂಷನ್ಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಈ ರಿಲೇಷನ್ಶಿಪ್ ಬಗ್ಗೆ ಅವ್ರು ಏನು ಡಿಸೈಡ್ ಮಾಡಬೇಕು, ಏನು ಡಿಸಿಷನ್ ತೊಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕೆಲವ್ರಿಗೆ ಡೌಟ್ ಇರುತ್ತೆ, ಸರಿ ನಾವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ನಾವು ಹೆಂಗೆ ಕಾಲ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾ ಇಲ್ಲ, ಅವ್ರು ಬೇರೆಯವ್ರ ಜೊತೆ ಹೋಗ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ಅಂಥವ್ರು ಫಸ್ಟ್ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡಿ. ಬೇರೆಯವ್ರ ಜೊತೆ ಹೋಗಿರೋರು ಮತ್ತೆ ನಮ್ಮ ಲೈಫಿಗೆ ರಿಟರ್ನ್ ಬಂದರೆ ನಾವು ಚೆನ್ನಾಗಿರ್ತೀವ, ಇದನ್ನೆಲ್ಲ ಯೋಚನೆ ಮಾಡಿ. ಎರಡನೇ ವಿಷಯ, ಕಾಂಟ್ಯಾಕ್ಟೇ ಇಲ್ಲ, ಏನು ಮಾಡಬೇಕಂದ್ರೆ ಕಮ್ಯುನಿಕೇಷನ್ ನಂಬರನ್ನು ಬಳಸಿ. ಸೊ ಆಲ್ರೆಡಿ ಕಮ್ಯುನಿಕೇಷನ್ ನಂಬರ್ ಬಳಸಿರೋರು ವೆಯ್ಟ್ ಮಾಡಿ. ಇನ್ನೊಂದೇನು ಗೊತ್ತಾ, ನನ್ನ ಪ್ರಕಾರ ಯಾವುದೇ ಒಂದು ಸ್ವಿಚ್ ವರ್ಡ್ ಅಥವಾ ಏಂಜಲ್ ನಂಬರ್ ನಾನು ಏನು ಕೊಟ್ಟಿರ್ತೀನಲ್ಲ, ಗ್ರ್ಯಾಬವೈ ಕೋಡ್ಸ್ ಅಂತ ನಾವೇನು ಕರಿತೀವಲ್ಲ, ಅದೆಲ್ಲ ವರ್ಕ್ ಆಗೋದಕ್ಕೆ ಒಂದು 6 months ಆದರೂ ಬೇಕು. ಬೇಸಿಕಲಿ ನಿಮ್ಮ ಎನರ್ಜಿ. ಓಕೆ, ಸೊ ಕಮ್ಯುನಿಕೇಷನ್ ನಂಬರ್ ಬಗ್ಗೆ ಸಾಕಷ್ಟು ಫೀಡ್ಬ್ಯಾಕ್ಸ್ ನೋಡಿದ್ದೀವಿ, ಸಾಕಷ್ಟು ಸಕ್ಸಸ್ ಸ್ಟೋರೀಸನ್ನು ನೋಡಿದ್ದೀವಿ. ಸ್ಟಿಲ್ ನಿಮಗೆ ಅದು ವರ್ಕ್ ಆಗಿಲ್ಲ ಅಂದರೆ ಸೊ ಆ ಒಂದು ರಿಲೇಷನ್ಶಿಪ್ ವರ್ಕೌಟ್ ಆಗೋದು ಕಷ್ಟ ಇದೆ ಅಂತ ಅರ್ಥ. ಯೂನಿವರ್ಸ್ ಅದನ್ನು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಸೊ ನೀವು ಅದನ್ನು ನೋಡ್ಕೋಬೇಕು, ವೆರಿಫೈ ಮಾಡ್ಕೋಬೇಕು. ಓಕೆ, ಒಂದು ಕ್ಲಾರಿಟಿ, ಫಸ್ಟ್ ನೀವು ಕ್ಲಾರಿಟಿ ತಂದ್ಕೊಳ್ಳಿ. ಓಕೆ, ಇಷ್ಟು ದಿನ ಆಯಿತು, ಈ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಏನಾಗಿಲ್ಲ, ನಾನು ಏನು ಮಾಡಬೇಕು, ಆ್ಯಕ್ಷನ್ ಯಾವ ಥರ ತೊಗೋಬೇಕು, ಅದನ್ನು ನೀವೇ ನೋಡ್ಕೋಬೇಕು. ಈ ಥರದ ರೀಡಿಂಗ್ಸಲ್ಲೆಲ್ಲ ಗೊತ್ತಾಗುತ್ತೆ ಅಲ್ವಾ ಏನು ನಡೀತಾ ಇದೆ ಅಂತ. ಸೊ ನೀವೇ ಅದ್ರ ಬಗ್ಗೆ ಯೋಚನೆನ ತಂದ್ಕೋಬೇಕು. ಆ್ಯಂಡ್ ಅನ್ಮಾಸ್ಕ್ ಅನ್ನೋ ಸ್ವಿಚ್ ವರ್ಡ್ ಇದೆ. ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅನ್ಮಾಸ್ಕ್ ಅಂತ ಹೇಳಿ ಅವ್ರ ಹೆಸರನ್ನು ಹೇಳಿದ್ರೆ ನಿಮಗೆ ಅವ್ರದ್ದು ಟ್ರೂ ಕಲರ್ ಗೊತ್ತಾಗುತ್ತೆ. ಅದ್ರದ್ದು ನೀವು ಯೂಸ್ ಮಾಡಿರೋರು ಕಾಮೆಂಟ್ಸಲ್ಲಿ ಸಕ್ಸಸ್ ಸ್ಟೋರಿನ ಹಾಕಿದ್ದಾರೆ, ಅದನ್ನು ಹೋಗಿ ಚೆಕ್ ಮಾಡಿ. ಆಲ್ಮೋಸ್ಟ್ ನಾನು ಎಲ್ಲದನ್ನು ಕೊಟ್ಬಿಟ್ಟಿದ್ದೀನಿ, ಎಲ್ಲ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಓಕೆ, ಸೊ ಯಾ, ಆ್ಯಂಡ್ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ರೀಕನ್ಸಿಲೇಷನ್ ಇದೆ, ಅಥವಾ ಒಂದು ಕಮ್ಯುನಿಕೇಷನ್ ಇದೆ, ಆರ್ ಏನೋ ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವಿಟಿ ಅಂತೂ ನಾನು ನೋಡಬಲ್ಲೆ ಈ ರಿಲೇಷನ್ಶಿಪ್ಪಲ್ಲಿ. ಜಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ವ್ಯಕ್ತಿಗೆ ಅಥವಾ ಹೇಗಾದರೂ ಅವ್ರ ಫ್ರೆಂಡ್ಸ್ಗೂ ನಿಮ್ಮದು ಸಮಸ್ಯೆ ಏನಿದೆ ಅದನ್ನು ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ನೋಡೋಣ. ಓಕೆ, ಯಾಕೆಂದರೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನನಗೆ ಇನ್ನೂ ಬೇರೆ ಕಾರ್ಡ್ಸ್ ತೆಗಿಬೇಕು ಅನಿಸ್ತದೆ. ಇನ್ ಕೇಸ್ ಆಫ್ ಕಮ್ಯುನಿಕೇಷನ್ ನೆಕ್ಸ್ಟ್ ಏನಾಗುತ್ತೆ. ಓಕೆ, 2 ಕಾರ್ಡ್ ಬಂದಿದೆ. ಓಕೆ, ಬ್ಯಾಲೆನ್ಸ್ಡಾಗಿ ಹೋಗುತ್ತೆ. ಇನಿಷಿಯಲಿ ನಿಮಗೆ ಕಷ್ಟ ಆಗ್ತಿರ್ಬೋದು. ಇಟ್ಸ್ ಬೀನ್ ಲೈಕ್ 3 months ಅಥವಾ ಒಂದು 3 ತಿಂಗಳು 3 ವಾರದಿಂದ ನೀವು ಅವ್ರಿಗೋಸ್ಕರ ತುಂಬ ಚಡ್ಪಡಿಸ್ತಾ ಇದ್ದೀರಾ ಅನಿಸುತ್ತೆ, ತುಂಬ ಕಾಯ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ. ಆ್ಯಂಡ್
ಆನ್ ಸೇಮ್ ಟೈಮ್ ನೀವು ಅವ್ರಿಗೋಸ್ಕರ ತುಂಬ ಹಣನೂ ಖರ್ಚು ಮಾಡ್ತಾ ಇದ್ದೀರಾ ಅನಿಸುತ್ತೆ, ತುಂಬ ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಫಿನಾನ್ಷಿಯಲಿ ಪಾಪ ನೀವು ಸ್ಟೆಬಿಲಿಟಿನೇ ಕಳ್ಕೊಂಡ್ಬಿಟ್ಟಿದ್ದೀರಾ ಅನಿಸುತ್ತೆ. ಬಟ್ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ನೋಡಿದ್ರೆ ನನಗೇನೋ ಟೆನ್ಷನ್ಸ್ ಬಂದಿರೋದ್ರಿಂದ 100% ಇದು ಬ್ಯಾಲೆನ್ಸ್ಡ್ ಆಗುತ್ತೆ, ಹೀಲ್ ಆಗುತ್ತೆ. ಏಂಜಲ್ಸ್ನ ಬೇಡ್ಕೊಳ್ಳಿ, ಏಂಜಲ್ಸಿಗೆ ಪ್ರೇಯರ್ಸ್ನ ಮಾಡಿ, ಯೂನಿವರ್ಸಿಗೆ ಪ್ರೇಯರ್ನ ಮಾಡಿ. ಹೇಗೆ ಪ್ರೇಯರ್ ಮಾಡೋದು? ಜಸ್ಟ್ ಇವಾಗ ವಿಡಿಯೋ ನೋಡ್ತಾ ಇದ್ರಲ್ವ, ವಿಡಿಯೋ ಎಂಡ್ ಆಗಿದ ತಕ್ಷಣ ಪ್ಲೀಸ್ ಏಂಜಲ್ಸ್, ನನ್ನ ಪರ್ಸನ್ ನನ್ನ ಹತ್ರ ಬರಲಿ, ನನ್ನ ಪರ್ಸನ್ ನನ್ನ ಜೊತೆ ಕಮ್ಯುನಿಕೇಟ್ ಮಾಡಲಿ, ಒಂದು ಕ್ಲಾರಿಟಿ ಕೊಡಲಿ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ಕೇಳ್ಕೊಳ್ಳಿ. ವೆರಿ ಸಿಂಪಲ್. ಡೆಫಿನೆಟ್ಲಿ ಒಂದು ಬ್ಯಾಲೆನ್ಸ್ಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಕ್ಲಾರಿಟಿ ತೊಗೊಂಡು 100% ಬ್ಯಾಲೆನ್ಸ್ಡ್ ಆಗಿ ರಿಲೇಷನ್ಶಿಪ್ ಹೋಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಿಮ್ಮ ಕೈಯಲ್ಲಿದೆ, ನೀವು ಇದಕ್ಕೆ ಎಷ್ಟು ವರ್ಕೌಟ್ ಮಾಡ್ತೀರಾ ಅನ್ನೋದ್ರಲ್ಲಿದೆ. ಯಾವುದಕ್ಕೆ ಆಗಲಿ ಡೆಡಿಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ನೋಡಬಹುದು ನೀವು ಇವರೆಷ್ಟು ಡೆಡಿಕೇಟೆಡ್ ಆಗಿ ಕೂತು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇಷ್ಟು ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ನಾನು ಕೊಟ್ಟಿದ್ದ ರೆಮಿಡೀಸ್ನ ಕೆಲವರು ಒಂದು 5 ದಿನ ಮಾಡಿಬಿಟ್ಟು ವಾಪಸ್ ಬಂದುಬಿಡ್ತಾರೆ, ಇನ್ನೂ ಆಗಿಲ್ಲ ಅಂತ. ಇಲ್ಲಿ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್, ನೀವು ಅಂದ್ಕೊಂಡಂಗೆ ಆದಷ್ಟು ಬೇಗ ರೀಕನ್ಸಿಲೇಷನ್ ಆಗಲಿ ಅಥವಾ ಕಮ್ಯುನಿಕೇಷನ್ ಆಗಲಿ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಆಗಲಿ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ ನೀವು ಹಾರ್ಟನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.